ಏನ್ರಿ ನಿಮಗಿಷ್ಟ ಅಂತ ಹೇಳಿ ಮೆಣಸಿನ್ಕಾಯಿ ಚಂದಂಗೆ ಹುರಿದು ಹುಳಿ ಬೆಲ್ಲ ಜೀರಿಗೆ ಉಪ್ಪು ಎಲ್ಲ ಹಾಕಿ ಘಮ ಘಮ ಅನ್ನೋ ಕುದಿಸಿದ ಖಾರ ಮಾಡ್ಕೊಂಡು ಪುಂಡಿ ಪಲ್ಯ ಮಾಡ್ಕೊಂಬಂದನು. ತಗೋರಿ ರೊಟ್ಟಿ ತಿಂದ ಹೆಂಗೈತಂತ ಹೇಳ್ರಿ. ಎಳೆ ಆಗೈತಿ, ನೀನು ಊಟ ಮಾಡ್ಬಿಡ್ ಗಿರ್ಜಾ. ಹ್ಞೂನ್ರಿ ಹಾಂ ರೀ ಜನ ಇದ ಕರೆಕ್ಟ್ ಟೈಮ್. ಏನ್ರಿ ನಾ ಈಗ ಹೊಲಕ್ಕೆ ಬರುವಾಗ ಏನಾತ್ ಗೊತ್ತೇನ್ರಿ? ಈಗ ಏನಾತ್ ಗಿರ್ಜಾ? ಆಕೇರಿ ಆ ಪಾರಕನ್ ಸಸಿ ಅದಾಳಲ್ರಿ, ಚುಚ್ಚುಮ್ಮ ಅಂತ ನೋಡ್ರಿ, ಆಕೆ ಹೆಸರು ಚುಚ್ಚುಮ್ಮ. ಆಕೆ ಅದಾಳಲ್ರಿ, ನಾ ಬರುವಾಗ ನಾನು ಅಡ್ಡಗಟ್ಟಿ ಆಕೇನೋ 7,000 ರೂಪಾಯಿ ಕೊಟ್ಟ ಅವ್ರ ಗಂಡನ ಕಡೆಯಿಂದ ರೇಷ್ಮೆ ಸೀರೆ ಕೊಡಿಸ್ಕೊಂಬಂದಾಳಂತ್ರಿ. ಅದನ್ನ ತೋರ್ಸಾಕತ್ತಿಲ್ರಿ. ಏನ್ ದಿಮಾಕ್ರಿ ನೋಡ್ಬೇಕ್ರಿಕಿದು. ಏನ್ ಜಗತ್ನಾಗ ಯಾರು ರೇಷ್ಮೆ ಸೀರೆನ ಉಟ್ಕೊಂಡಿಲ್ಲನೋ ಅನ್ನೋರಂಗ್ ಮಾಡಕತ್ತಾಳ್ರಿ. ನನಗರ ಎಷ್ಟು ಸಿಟ್ಟು ಬಂತ ಗೊತ್ತೇನ್ರಿ? ಅಯ್ಯೋ, ಯಾರ್ ದಿಮಾಕ್ ಕಟ್ಕೊಂಡ್ ನಮ್ಗೆ ಏನಾಗಬೇಕಿತ್ತು ಗಿರ್ಜಾ? ನೀ ಸುಮ್ಮನೆ ಚಿಂತೆ ಬಿಟ್ಟ ಊಟ ಮಾಡ. ನಿಮ್ಗೇನ್ ಗೊತ್ತೈತ್ ಸುಮ್ಮಿರ್ರಿ. ಆಕೆ ಹಂಗೆಲ್ಲ ದಿಮಾಕ್ಲೆ ಮಾತಾಡುವಾಗ ನನ್ಗೆ ಎಷ್ಟು ಬೇಜಾರಾಗತ್ತಿತ್ತು ಗೊತ್ತೇನ್ರಿ? ಅಲ್ಲ ಅವ್ರದರ ಏನೈತ್ರಿ, ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಏನಿಲ್ಲ. ಆಕಿನೋ 7,000 ರೂಪಾಯಿ ಸೀರೆ ಕೊಡಿಸ್ಕೊಂಡನಂತ ಹೇಳಿ ಅಷ್ಟು ದಿಮಾಕ್ ಮಾಡ್ಬೇಕಾರ ನಮಗೇನ್ ಕಮ್ಮಿ ಆಗೈತ್ರಿ? ಹೊಲ ಐತಿ, ಮನಿ ಐತಿ, ಆಸ್ತಿ ಐತಿ, ಬೇಕಾದಿತ್ತು. ನೀವರ ನನಗೆ ಒಂದು ಸೀರೆ ಚಲೋದು ಕೊಡಿಸೋದಿಲ್ಲ. ಅದಕ್ಕೆ ನಾನು ಆಕೆಗೆ ಚಾಲೆಂಜ್ ಕಟ್ಟಿ ಬಂದೇನಿ. ನಾನು 10,000 ರೂಪಾಯಿ ಸೀರೆ ಕೊಡಿಸ್ಕೊಂಡ ಊರಾಗ ನಿನ್ನ ಮುಂದೆ ಬಂದು ತೋರಿಸಿ ಬಿಡ್ತೇನಂತ ಜಿದ್ದು ಕಟ್ಟಿ ಬಂದೇನಿ ನೋಡ್ರಿ. ನೀವು ಕೊಡಿಸ್ತೀರಿಲ್ಲ ರೀ ಮತ್ತೆ? ಏನ 10,000 ರೂಪಾಯ? ಅಯ್ಯೋ ಸುಮ್ಮಿರ್ರಿ. ಏನ್ 10,000 ರೂಪಾಯಿ ಅಂದ್ರ ನಿಮ್ಗೇನ್ ಕಮ್ಮಿ ಏನ್ರಿ? ಅದಕ್ಕೆ ಯಾಕಂಗ್ ಬೈ ಬಿಡಕತ್ತೀರಿ? ನನ್ಗೆ ಏನ್ ಗೊತ್ತಿಲ್ಲ ನೋಡ್ರಿ, ಕೊಡಿಸ್ಬೇಕ್ರಿ ನೀವು. ನೋಡು, ಯಾರೋ ಮಾಡ್ತಾರಂತ ನಾವು ಮಾಡೋದು ಸರಿ ಅಲ್ ಗಿರ್ಜಾ. ಅಯ್ಯೋ ಸುಮ್ಮಿರ್ರಿ. ಅಕ್ಕಿ ಮುಂದ ನಾ ಯಾಕೆ ಸುಮಾರಬೇಕು? ಅಲ್ಲ, ಅಲ್ಲಿಲ್ಲ ಬೆಲ್ಲಿಲ್ಲ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಪಾಪ 10,000 ರೂಪಾಯಿ ಸೀರೆ ಕೊಡ್ಸೋದಕ್ಕಂತ ನೆನೆಸ್ಕೊಂಡ ಕೆಮ್ಮ ಹತ್ಬಿಟ್ಟತ್ತ ನಮ್ಮ ಮನೆಯವರಿಗೆ. ಮತ್ತೇನ್ ಮಾಡೋದ್ರಿ? ಅಕ್ಕಿ ಮುಂದ ನಾ ಯಾಕೆ ಸುಮಾರಾಗೋದು? ಅದಕ್ಕೆ ರೊಟ್ಟಿ ಕೊಟ್ಟಂಗೂ ಆತು, ಅವ್ರಿಗೆ ಹೇಳ್ದಂಗೂ ಆತು, ನೇವ ಮಾಡ್ಕೊಂಡ ಬಂದ್ಬಿಟ್ರಿ.